ಕುಟುಂಬದಲ್ಲಿ ಯಾವ ಥರ ವಾತಾವರಣವಿತ್ತೋ ಅದನ್ನು ಹೆಚ್ಚಾಗಿ ಗಮನ ಇಟ್ಕೊಂಡು ಟಿ.ಎನ್. ಸೀತಾರಾಮ್ ಅವರು ಮಾಡಿದ್ದು ಮಾಯಾಮೃಗ. ಆದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಫೈನಲ್ ಎಪಿಸೋಡ್ ಅವತ್ತು ಮುಕ್ತಾಯ ಆಗುವಂಥ ಎಪಿಸೋಡು ಕರೆಂಟ್ ಹೊರಟೋಗಿತ್ತು. ಮೊಟ್ಟ ಮೊದಲನೇದಾಗಿ ದೂರದರ್ಶನಲ್ಲಿ ನೆಕ್ಸ್ಟ್ ಡೇ ಒಂದು ಎಪಿಸೋಡ್ನ ಮತ್ತೆ ಮರುಪ್ರಸಾರ ಮಾಡಿದ್ದು ಅದೊಂದೇ ಧಾರಾವಾಹಿ. ಇವರು ಅವತ್ತು ಹುಟ್ಟಾಕಿದಂಥ ಪ್ರತಿಭೆಗಳು ಇವತ್ತು ನಾನಿರ್ಬೋದು, ರೇಖಾ, ಈ ಥರ ಹಲವಾರು, ರಾಜೇಶ್ ನಟ್ರಂಗ, ಎಲ್ಲರಿಗೂ ಕೂಡ ಇವತ್ತು ಈ ಫೀಲ್ಡು ಅನ್ನ ಕೊಡ್ತಾ ಇದೆ, ದುಡಿಮೆ ಕೊಡ್ತಾ ಇದೆ. ಚಾನಲ್ಗೆ ಬಾಮ್ಮ ಅಂದರು, ಬಂದು ಹೋದರೆ ಕೈಗೆ ದುಡ್ಡು ಕೊಟ್ಟರು. ಅಂದರೆ ದಿನಕ್ಕೆ 750 ರೂಪಾಯಿ. ಸೊ ಅಲ್ಲ, ನಿಜವಾಗ್ಲೂ ನನಗೆ ಅದು ಇದಕ್ಕೆ ದಿನಕ್ಕೆ 750 ರೂಪಾಯಿ ದುಡ್ಡು ಕೊಡ್ತಾರಾ? ಆ ಕಾಲದಲ್ಲಿ ಕರೆದು ದುಡ್ಡು ಕೊಡೋರು. ಈ ಕಾಲದಲ್ಲಿ ನಾವು ಸೀರಿಯಲ್ ಮಾಡ್ತಾ ಇದ್ರು, ಮುಗಿದ್ರು 3-4 ತಿಂಗಳಾದ್ರೂ ಸಾರ್ ದುಡ್ಡು ಬಂದಿಲ್ಲ ಅಂತ ಫೋನ್ ಮಾಡ್ಬೇಕಾಗತ್ತೆ. ಸೊ ಈ ಕ್ಯಾಮ್ರಾ ರೆಡಿನಾ? ಈ ಕ್ಯಾಮ್ರಾ ರೆಡಿನಾ? ರೆಡಿ ಸರ್. ಶುರು ಮಾಡೋಣ ಸರ್. ಎಸ್. ಅಲ್ಲ, ಏನಾದ್ರು ಡೌಟ್ ಇದೆಯಾ ಅಂದ್ರೆ ಶುರು ಮಾಡೋಕ್ಕಿಂತ ಮುಂಚೆ? ಅಲ್ಲ, ಡೌಟ್ ಅಂತಂದ್ರೆ ನಿಮಗೇನು ಡೌಟ್ ಇಲ್ಲ ತಾನೇ ನಮ್ಮ ಬಗ್ಗೆ? ನಾವು ಯಾರು, ಎತ್ತ, ನಮ್ಮ ಹೆಸರು? ಬೇಕಿದ್ರೆ ಗೂಗಲ್ಗೆ ಹೋಗಿ ಗೊತ್ತಿರುತ್ತೆ. ಗೂಗಲ್ಲೋ, ಸಫಾರಿನೋ, ಎನಿ ಬ್ರೌಸರ್, ನಮಿತಾ ರಾವ್, ವಿಕ್ರಮ್ ಸೂರಿ ಅಂತ ಟೈಪ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಬೇಕಿದ್ರೆ ಕಂಟಿನ್ಯೂ ಮಾಡೋಣ. ಇಲ್ಲ ಏನಾದರೂ ನಮ್ಮ ಬಗ್ಗೆ ನಾವೇ ಹೇಳ್ಕೋಬೇಕು ಅಂದರೆ ನಾವು ಈಗಲೇ ಹೊರಡ್ತೀವಿ. ಥ್ಯಾಂಕ್ ಯು. ಅಲ್ಲ, ಯಾಕಂದರೆ ಈ ಥರದ್ದು ಇನ್ಸಿಡೆಂಟ್ಸ್ ಆಗಿದೆ. ಕೆಲವು ಕಡೆ ಕರೀತಾರೆ, ಸರ್ ನೀವು ಇಂಟರ್ವ್ಯೂ ಬೇಕು, ಮೇಡಮ್ ನೀವು ಬರಬೇಕು, ಎಲ್ಲ ಆಗುತ್ತೆ, ಆಯಿತು ಅಂತ ಹೋಗಿರ್ತೀವಿ. ಎಲ್ಲ ಮಾತಾಡ್ತಾ, ಸರ್ ನೀವು ಇದುವರೆಗೂ ಎಷ್ಟು ಸೀರಿಯಲ್ ಆ್ಯಕ್ಟ್ ಮಾಡಿ ನಮ್ಮನ್ನೇ ಕೇಳ್ತಾರೆ. ಮತ್ತು ನೀವೇನು ಹೋಮ್ ವರ್ಕ್ ಮಾಡಿದ್ದೀರಾ, ನಿಮ್ಮ ಮೊದಲನೇ ಸೀರಿಯಲ್ ಯಾವುದು ನಮ್ಮ ಕೈಯಲ್ಲೇ ಕೇಳಿಸ್ತಾರೆ. ಆಯಿತು, ಇದು ಒಂಥರ ಚಾಲೆಂಜಿಂಗೇ, ಯಾಕಂದರೆ ನೆನ್ಪು ಮಾಡ್ತೀರಾ ನಾವು ಹಳೇದನ್ನ ನೆನ್ಪಿಟ್ಕೊಂಡಿದ್ದೀವೋ ಇಲ್ವೋ ಅಂತ ಅಂದ್ಬಿಟ್ಟು ಅಂತೇಳಿ. ಬಟ್ ಸೀರಿಯಸ್ಲಿ ರವಿ, ಏನನ್ಸುತ್ತೆ ಗೊತ್ತಾ, ಏನೋ ಬಂದಿರ್ತಾರೆ, ಏನೋ ಕೇಳಬೇಕು ಅಂತ ಕೇಳ್ತಾರೋ, ಸುಮ್ಮನೆ ಏನೋ ನಮ್ಮದು ಒಂದು ಚಾನಲ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಕೇಳ್ತಾರೋ. ಚೆನ್ನಾಗಿತ್ತು. ಯೂಶಲಿ ಸುದ್ದಿ ಮನೆಯಲ್ಲಿ ಯಾವುದೇ ಇಂಟರ್ವ್ಯೂ ಶುರು ಆಗೋಕ್ಕಿಂತ ಮುಂಚೆ ಗೆಸ್ಟ್ಗಳ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಟ್ಟು ಶುರು ಮಾಡೋವಂಥದ್ದು. ಬಟ್ ಇಲ್ಲಿ ನಾನು ರೋಲ ಅಂದಾಗ ನಮ್ಮ ಡಿಪಾರ್ಟ್ಮೆಂಟ್ ರೋಲಿಂಗ್ ಅಂದರು. ಬಟ್ ಮಧ್ಯದಲ್ಲಿ ನಾನು ನಿಮ್ಮನ್ನು ಕೇಳಿದೆ ಕಂಫರ್ಟಬಲ್, ಯಾಕಂದರೆ ಈ ಥರದ್ದು ಆಗುತ್ತೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನನ್ನ ಜೊತೆಗೆ ವಿಕ್ರಮ್ ಸೂರಿ ಮತ್ತು ನಮಿತಾ ರಾವ್ ಇದ್ದಾರೆ. ನಿಮ್ಗೆ ಯಾರಾದರೂ ನಿಮ್ಮದು ಫಸ್ಟ್ ಸೀರಿಯಲ್ ಯಾವುದು, ನಿಮ್ಮದು ಫಸ್ಟ್ ಸಿನಿಮಾ ಯಾವುದು, ನೀವು ನಿಮ್ಮ ನೃತ್ಯ ಕಾರ್ಯಕ್ರಮವನ್ನು ಎಲ್ಲಿ ಮಾಡಿದ್ರಿ, ಸೂರ್ಯ ಕಲಾವಿದರ ದಂಡೇನು, ವಿಶೇಷ ನಿಮ್ಮ ತಂದೆಯವ್ರ ಸರ್ವೀಸು, ಇದನ್ನು ನಾವು ಸೆಲೆಬ್ರೇಟ್ ಮಾಡದೆ ಹೋದರೆ, ಇಂಟರ್ವ್ಯೂ ಮಾಡುವಂಥವ್ರು ನಾವು ಸೆಲೆಬ್ರೇಟ್ ಮಾಡದೆ ಹೋದರೆ ಅದು ಧನ್ಯತಾ ಭಾವ ಆಗೋದಿಲ್ಲ ಅಂತ ನಾನು ತುಂಬ ಮನಸಾರೆ ಇದನ್ನು ನಾನು ಪಿಚ್ ಮಾಡ್ತೀನಿ. ಇಲ್ಲ, ಆ ಕ್ವೆಶನ್ ಇಲ್ಲಿ ಬರೋದೇ ಇಲ್ಲ. ಯಾಕಂದರೆ ಸುದ್ದಿ ಮನೆ ಅಂತಂದರೆ ಅದರದ್ದೇ ಆದಂಥ ಒಂದು ಚಾಪ್ ಮೂಡಿಸಿದೆ. ಆಮೇಲೆ ಎಸ್ಪೆಷಲಿ ನೀವು ನಿಮ್ಮ ಹಲವಾರು ಇಂಟರ್ವ್ಯೂಸ್ನ ನಾವು ನೋಡ್ತಿರ್ತೀವಿ, ಜನ ನೋಡ್ತಿರ್ತಾರೆ. ಸೊ ಇಲ್ಲಿ ಆ ಥರದ್ದು ಯಾವುದೇ ಒಂದು ಕ್ವೆಶನ್ ಮಾರ್ಕ್ಗಳಿಲ್ಲ. ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಇದನ್ನು ನಾವು ಸಂಭ್ರಮಿಸ್ಬೇಕು ಅಂತ. ಅದು ನಿಮ್ಮ ಉದ್ದೇಶ, ದಟ್ಸ್ ಫೈನ್. ಬಟ್ ನಮಗೇನು ಅಂತಂದರೆ, ನೀವು ಒಂದೊಂದೇ ಹೇಳ್ತಾ ಹೋದ್ರು, ಓಹೋ ಎಷ್ಟೊಂದು ಕಣ್ಣಿಟ್ಟಿದ್ದೀರಲ್ವ ಇವ್ರು ನಮ್ಮ ಮೇಲೆ, ಓಕೆ. ಸೊ ಇವಾಗ ನಾವು ಇನ್ನೂ ಹೆಚ್ಚಿಗೆ ಏನಾದರೂ ಮಾಡ್ತಾ ಹೋಗ್ಬೇಕಂದ್ರೆ ರೆಸ್ಪಾನ್ಸಿಬಲ್. ಎಕ್ಸಾಕ್ಟ್ಲಿ. ಮೇಲಾಗಿ ತುಂಬ ಜನ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೆ ಆಗದೇ ಇರುವಂತಹ ಪ್ರೀತಿಯ ಅಭಿಮಾನಿಗಳು ನನಗೆ. ಅಂದರೆ ಈ ಥರದೊಂದು ಇಂಟರ್ವ್ಯೂ ಇದೆ ಅಂತಂದಾಗ, ಸರ್ ವಿಕ್ರಮ್ ಸೂರಿ ಅವ್ರಿಗಿಂತಲೂ ನಮಿತಾ ರಾವ್ ಅವ್ರಿಗೆ ಕೇಳಿ ಸರ್, ನಮಿತಾ ರಾವ್ ಅವರು ಯಾವ ಕ್ಯಾಟಗರಿಲಿ ಬಂದು ನಿಂತ್ಕೋತಾರಂದರೆ ವಯಸ್ಸೇ ಆಗದಿರುವಂತಹ ಅಲ್ಲ, ಆ ಕ್ಯಾಟಗರಿ ನಮಿತಮ್ಮ. ಅಂದರೆ ಶ್ರುತಿಮ್ಮ ಜೊತೆ ಮಾತಾಡುವಾಗ, ತಾರಮ್ಮ ಜೊತೆ ಮಾತಾಡುವಾಗ, ಸುಧಾ ನಾನು ಕನೆಕ್ಟ್ ಆಗ್ತೀನಿ. ನಿಮ್ಗೆ ಏಜ್ ಆಗೋದೇ ಇಲ್ವಾ, ಕೇಳಬೇಡ ಏಜ್, ನೀನು ಡೋಂಟ್ ಟಾಸ್ಕ್ ಅಂತಾರೆ. ಅವ್ರಿಗಿಂತ ನೆಕ್ಸ್ಟ್ ಬಂದ್ರು ಸಿಲಿಲಲ್ಲಿ ಬಂದಾಗ ಹೆಂಗಿದ್ರು, ಒಂಚೂರು ದಪ್ಪ ಆಗಿದ್ದೀರ ಅಷ್ಟೇ, ಬಿಟ್ಟರೆ ಏನಮ್ಮ. ಬಟ್ ಕಲಾವಿದರಿಗೆ ವಿಕ್ರಮ್ ಒಂದು ದೊಡ್ಡ ಅಸ್ತಿತ್ವ ಅಂದರೆ ಇದೆಯಲ್ಲ, ದೇಹವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಆ್ಯಕ್ಟಿವ್ ಆಗಿರೋದು. ಅದು ಹೇಗೆ ಕನೆಕ್ಟ್ ಆಗುತ್ತೆ ನಿಮಗೆ ಪರ್ಸ್ನಲಿ? ಹಂಗಾರೆ ನೀವು ಥಿಯೇಟ್ರ್ ಮಾಡ್ತೀರಿ, ಸೀರಿಯಲ್ಸ್ ಮಾಡಿದ್ರಿ, ಸಿನಿಮಾ ಮಾಡಿದ್ರಿ, ಡೈರೆಕ್ಷನ್ ಮಾಡಿದ್ರಿ, ಪ್ರೊಡಕ್ಷನ್ ಮಾಡಿದ್ರಿ, ಎಲ್ಲ ಕಡೆನೂ ಆ್ಯಕ್ಟಿವ್ ಆಗಿದ್ದೀರಾ. ಇದಕ್ಕೊಂದು ಬಲವಾದ ಕಾರಣ ಏನು ಇಬ್ಬರಿಗೂ?
ಇದನ್ನು ನಾವು ಏನೋ ಒಂದು ಉದ್ಯೋಗ ಅಂತ ತೊಗೊಂಡಿಲ್ಲ. ಇದರಲ್ಲಿ ಪ್ರತಿನಿತ್ಯ ನಾವೇನಾದರೂ ಕಲಿಕೆ, ಇದೊಂದು ನಮ್ಮ ಎಜುಕೇಷನ್ ಅಂತ ನಾವು ತೊಗೊಂಡಿದ್ದೀವಿ. ಹಾಗಾಗಿ ನೀವು ಎಲ್ಲೇ ಒಂದು ವಿದ್ಯಾಭ್ಯಾಸದಲ್ಲಿ ಕೊನೆ ಇಲ್ಲ. ಕಲಿಕೆಗೆ ಯಾವತ್ತೂ ಅದು ನಿರಂತರ. ಅದು ನಾವು ಇವತ್ತು ಏನೋ ಒಂದು ಕಲಿತೀವಿ, ನಿಮ್ಮಿಂದೇನೋ ಕಲಿತೀವಿ, ಮತ್ತೊಬ್ಬರಿಂದ ಕಲಿತೀವಿ. ಹಾಗಾಗಿ ಇದನ್ನು ನಾವು ಒಂದು ಉದ್ಯೋಗ ಅಂತ ತಗೊಳ್ಳದೆ ಇದನ್ನೊಂದು ನಾವು ನಮ್ಮ ಅಭ್ಯಾಸ ವರ್ಗ ಅಂತ ತೊಗೊಂಡಿದ್ದೀವಿ. ಅಂದರೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾಯಿದ್ದೀವಿ. ಆ ರೀತಿಯಾಗಿ ತೊಗೊಂಡಿರೋದ್ರಿಂದ ನಾವು ಹೆಚ್ಚು ಅಂದರೆ ಇವತ್ತಿದೇನೋ ಮಾಡಿದ್ವಿ, ಈ ಸೀರಿಯಲ್ ಮಾಡಿದ್ವಾ, ಓಕೆ ಇದಾಗೋಯ್ತು, ಇದ್ರ ನೆಕ್ಸ್ಟ್ ಇನ್ನೇನು ಮಾಡಬೇಕು, ಓಕೆ ಇನ್ನೊಂದು ಸಿನಿಮಾ ಮಾಡಿದ್ವಾ, ಇದು ಮುಗೀತು ಕತೆ, ನೆಕ್ಸ್ಟ್ ಇನ್ನೊಂದೇನು, ಒಂದು ಹೊಸ ಬುಕ್ನ ನಾನು ಬರಿತಾ ಹೋದಾಗ ಒಂದೊಂದು ಪುಟನೂ ಒಂದು ತೆರೆದಾಗ ಒಂದು ಬೇರೆ ಬೇರೆ ಥರ ಕಾಣ್ತಾ ಹೋಗ್ತಾ ಇರಬೇಕು. ಹಾಗಾಗಿ ಕ್ರಿಯಾಶೀಲತೆನ ನಾವು ಯಾವತ್ತೂ ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇಬ್ಬರು ಕೂಡ. ಹಾಗಾಗಿ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಅಂದ್ರೆ ಹಾಗಾಗಿ ಮಾತಾಡ್ತಾರೆ ನೋಡ್ರಿ ಕನ್ನಡನ. ಸಿಹಿ ಸಿಹಿ ಸಂಭ್ರಮ ಇದು. ಎಸ್ ನಮಿತಾ ಹೇಳಿ. ನಮಗೆ ಒಂಥರ ಹೊಸತನ ಅನ್ನೋದು ಬೇಕು ಯಾವಾಗಲೂ ಅನ್ನೋದು, ಆ ತುಡಿತ ನಮ್ಮಲ್ಲೂ ಇರಬೇಕು. ನಮ್ಮಲ್ಲಿ ಜಾಸ್ತಿ, ಅದರಲ್ಲೂ ಅವ್ರಿಗಿನ್ನ ನನಗಲ್ಲಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ವಿಕ್ರಮ ಗೊತ್ತು ಅಲ್ಲ, ಒಂದು ಸಣ್ಣ ಮುಗುಳ್ನಗೆ ಮಂದಹಾಸ ಕೊಟ್ರೋಡಿ ನೀವು ಹಂಗಂದಾಗ. ಅಂದರೆ ಅದಕ್ಕಾಗೆ ನಾವು ನಮ್ಮ ಬ್ಯಾನರ್ ಹೆಸರು ನವಿ ನಿರ್ಮಿತಿ ಅಂತ ಇಟ್ವಿ. ನವಿ ಅಂದರೆ ಹೊಸತನ. ಇನ್ನೊಂದು ನ ಇಂದ ನಮಿತಾ ರಾವ್ ಹೋಗುತ್ತೆ, ವಿ ಇಂದ ವಿಕ್ರಮ್ ಸೂರಿನೂ ಆಗುತ್ತೆ. ಜೋಡಿ ಕಿಲಾಡಿ ಜೋಡಿ ಎರಡರ್ಥನೂ ಕೊಡುತ್ತೆ ಹೊಸತನ. ನಿರ್ಮಿತಿ, ಈಗ ಸಂಸ್ಕೃತದಲ್ಲಿ ಪ್ರೊಡಕ್ಷನ್ಸ್ಗೆ ಇನ್ನೊಂದು ಪದ ನಿರ್ಮಿತಿ, ನಿರ್ಮಾಣ, ವಾಟ್ ಎವರ್. ಸೊ ನವಿ ನಿರ್ಮಿತಿ. ಹಾಗಾಗಿ ನವಿ ನಿರ್ಮಿತಿ ಅನ್ನೋ ಒಂದು ನಮ್ಮ ಸಿನಿಮಾ ಪ್ರೊಡಕ್ಷನ್ ಹೌಸ್ಗೆ ಹೆಸರಿಟ್ಟಿದ್ದು. ಸೊ ಅದು ಸಿನಿಮಾ ಜರ್ನಿ. ಆದರೆ ನಾವೇನು ದೊಡ್ಡ ಪ್ರೊಡ್ಯೂಸರು ಅವೆಲ್ಲ ಏನೂ ಇಲ್ಲ ರವಿ. ನಮಗೆ ಒಳ್ಳೆ ಟ್ಯಾಲೆಂಟ್ಸ್ನ ಇವಾಗ ನಾವು ಹೇಗೆ ಕಷ್ಟಪಟ್ಟು, ಅಥವಾ ಈಗಲೂ ನಾವು ಕಷ್ಟಪಡ್ತಾ ಇದ್ದೀವಿ, ಅದು ಬೇರೆ ಪ್ರಶ್ನೆ, ಎಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಈಗಲೂ ಕಷ್ಟಪಡ್ತಾ ಬೋಲ್ಡ್ ಲೈನು, ಅದು ಬೇರೆ ಪ್ರಶ್ನೆ. ಆದರೆ ಇದೇ ಅನ್ನ ಕೊಟ್ಟಿರೋವಂಥದ್ದು ನಮಗೆ ಈ ಫೀಲ್ಡು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಇಲ್ಲೇ ಸಾಧನೆ ಮಾಡಬೇಕು ಅನ್ನೋದು. ಬಟ್ ಏನು ಗೊತ್ತಾ, ಒಂದು ವಿಶೇಷ ಅಂದರೆ ನನಗೆ ಯಾರೋ ಒಬ್ರು ಹೇಳಿದರು, ಒಂದು ಸಿನಿಮಾನ ಡೈರೆಕ್ಷನ್ ಮಾಡೋದು, ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು, ಒಂದು ಧಾರಾವಾಹಿನ ಪ್ರೊಡ್ಯೂಸ್ ಮಾಡೋದು ಒಂದೇ ಮಾಡಿದ್ರೂ ಅದರಲ್ಲಿ ಎಷ್ಟೋ ಜನ ಕುಟುಂಬಗಳಿಗೆ ನೀವು ಅನ್ನದಾತ ಆಗಿರ್ತೀರಿ. ಸೊ ಅದು ದೊಡ್ಡ ಅಸ್ತಿತ್ವ ಅಂತಾರೆ ಆ ನಿರ್ಮಾಣ ಸಂಸ್ಥೆ ಕೂಡ. ಅಂದರೆ ನೀವು ಆ ಒಂದು ಹಾದಿಲಿದ್ದೀರಿ. ಸಣ್ಣ ಬಜೆಟ್ಟು ದೊಡ್ಡ ಬಜೆಟ್ಟು ಮ್ಯಾಟ್ರಲ್ಲ. ವಿಕ್ರಮ್ ಶ್ರೀ ಸುಮಾರು ಹೇಳಿದರು, ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಬ್ರದರ್ ನಾನು. ತುಂಬ ಒಳ್ಳೆಯ ವಿಷಯ ಅದು. ಅಂದರೆ ಫೇಕ್ ಪ್ರಾಮಿಸನ್ನು ಕೊಡದೆ ಏನೇನೋ ಮಾಡೋಕ್ಕೆ ಹೋಗಿ ಏನೋ ಒಂದಾಗಿ ಅಲ್ವಾ. ಮೇಲಾಗಿ ನಿಮ್ಮಿಬ್ಬರಿಗೂ TN ಸೀತಾರಾಮ್ ಅವರ ಗರಡಿ ಅಂತಂದಾಗ ಅತ್ಯಂತ ಶ್ರೇಷ್ಠ ಮಟ್ಟದ ಕಲಾವಿದರು ಪ್ರೊಡ್ಯೂಸ್ ಆದಂತಹ ಒಂದು ಸಂಸ್ಥೆ ಅದು. ಆ ಒಂದು ಸಂಸ್ಥೆ ಭಾಗ ಕೂಡ ನೀವಾಗಿದ್ದೀರಿ. ಈ ಕಡೆ ವಿಜಯ್ ಪ್ರಸಾದ್ ಅವರು ಫೈನಲ್ ಕಟ್ಟು ಅಂತ ಬಂದಾಗ ನಮಿತಾ ಅವ್ರು ಕನೆಕ್ಟ್ ಆಗ್ತಾರೆ. ಅಂದರೆ ಪ್ರೊಡಕ್ಷನ್ ಹೌಸ್ ಬೇರೆ ಆಗಿದ್ರೂ ಅವರ ದೃಷ್ಟಿಕೋನ ಏನಾಗಿತ್ತು, ಒಂದು ಒಳ್ಳೊಳ್ಳೆ ಕಾಂಟೆಂಟನ್ನು ಡೆಲಿವರಿ ಮಾಡೋಣ ಅಂತ. ಈಗ ಮಾಯಾಮೃಗ ಬಗ್ಗೆ ಮಾತಾಡ್ತೀರಿ, ಆ ಹಲ್ಚಲ್ ಹೆಂಗಿತ್ತು ವಿಕ್ರಮ್ ಆ ಟೈಮಲ್ಲಿ? ಮಾಯಾಮೃಗ ಮಾಡುವಂಥ ಸಮಯದಲ್ಲಿ ಅಂದರೆ ಒಂದು ಸಂಸ್ಕೃತಿ ಇರ್ಬೋದು, ಅಥವಾ ನೀವೊಂದು TV ಮಾಧ್ಯಮ ಅಂತ ತೊಗೊಂಡಾಗ ಎಲ್ಲವೂ ಹೊಸತನವಾಗಿತ್ತು. ಆವಾಗ ನವೀನತೆ ಇರ್ತಿತ್ತು. ಆಗ ಹೆಚ್ಚು ಚಾನೆಲ್ ಇರಲಿಲ್ಲ. ದೂರದರ್ಶನ್ ಒಂದೇ ಎಲ್ರಿಗೂ ಅದೊಂದು ಎಂಟರ್ಟೈನ್ಮೆಂಟು. ಆಮೇಲಿಂದ ಬಂದಿದ್ದು ಉದಯ TV. ಅದಾದಮೇಲೆ ಒಂದಾದ್ಮೇಲೆ ಒಂದು ಬಂತು. ಹೌದು, ಬಂದಿದ್ದು. ಸೊ ಆ ಟೈಮಲ್ಲಿ ಮೊಟ್ಟ ಮೊದಲ ಅಂದರೆ ಮೆಗಾ ಸೀರಿಯಲ್ ಡೈಲಿ ಸೋಪ್ ಅಂತ ಬಂದಿದ್ದು 3 ಸೀರಿಯಲ್ಲು: ಜನನಿ, ಮನೆತನ, ಮಾಯಾಮೃಗ. ಹೌದು ಹೌದು. ಆಗ ಅವರು ಆಯ್ಕೆ ಮಾಡಿಕೊಂಡಂತಹ ಆ ಕಥಾ ವಸ್ತುಗಳು ಕೂಡ ಎಲ್ಲ ಜನಮಾನಸಗಳಲ್ಲಿ, ಅಥವಾ ಒಂದು ನಾರ್ಮಲ್ ಒಂದು ಕುಟುಂಬದಲ್ಲಿ ಯಾವ ಥರ ವಾತಾವರಣವಿತ್ತೋ ಅದನ್ನು ಹೆಚ್ಚಾಗಿ ಗಮನ ಇಟ್ಕೊಂಡು TN ಸೀತಾರಾಮ್ ಅವರು ಮಾಡಿದ್ದು ಮಾಯಾಮೃಗ. ಅಂದರೆ ಕ್ಲಾಸ್, ಅಂದರೆ ಬಿಸ್ನೆಸ್ ಕ್ಲಾಸ್ ಮನೆಗಳಲ್ಲಿ ಹೇಗಿರ್ತಾರೆ,
ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ, ಅವರ ಮನೆಯಲ್ಲಿ ಏನಾದರೂ ಒಂದಷ್ಟು ಬಂದಾಗ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಘಟನೆಗಳು ಅನ್ನೋದನ್ನು ಇಟ್ಕೊಂಡು ಮಾಡಿದರು. ಬಹುಶಃ ಆ ಟೈಮಲ್ಲಿ ಜನನಿ ಮನೆತನ ಎಲ್ಲವೂ ಕೂಡ ಒಳ್ಳೆ ಹೆಸರು ಮಾಡ್ತು. ಆದರೆ ಇವೆಲ್ಲವನ್ನು ಮೀರಿಸಿ ನಿಂತಿದ್ದು ಮಾಯಾಮೃಗ. ಆದರೆ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಫೈನಲ್ ಎಪಿಸೋಡ್, ಅವತ್ತು ಮುಕ್ತಾಯ ಆಗುವಂಥ ಎಪಿಸೋಡು ಕರೆಂಟ್ ಹೊರಟೋಗಿತ್ತು. ಮೊಟ್ಟ ಮೊದಲನೇದಾಗಿ ದೂರದರ್ಶನಲ್ಲಿ ನೆಕ್ಸ್ಟ್ ಡೇ ಒಂದು ಎಪಿಸೋಡ್ನ ಮತ್ತೆ ಮರುಪ್ರಸಾರ ಮಾಡಿದ್ದು ಅದೊಂದೇ ಧಾರಾವಾಹಿ. ನಂಗೂ ಗೊತ್ತಿರಲಿಲ್ಲ. ಸೊ ಆ ಥರ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಲ್ಲಿ ನಾವೆಲ್ಲ ಪಾತ್ರಧಾರಿಗಳಾಗಿದ್ವಿ. ಅದರ ಸೂತ್ರಧಾರಿ TN ಸೀತಾರಾಮ್ ಅವರಾಗಿದ್ದರು, ನಾಗೇಂದ್ರ ಶಾ, ನಮ್ಮ ಪಿ ಶೇಷಾದ್ರಿ ಅವರು ನಮ್ಮ ಟ್ರ್ಯಾಕ್ನ ಹ್ಯಾಂಡ್ಲ್ ಮಾಡ್ತಿದ್ರು. ಇವರು ಅವತ್ತು ಹುಟ್ಟಾಕಿದಂಥ ಪ್ರತಿಭೆಗಳು ಇವತ್ತು ನಾನಿರ್ಬೋದು, ರೇಖಾ, ಈ ಥರ ಹಲವಾರು, ರಾಜೇಶ್ ನಟ್ರಂಗ, ಎಲ್ಲರಿಗೂ ಕೂಡ ಇವತ್ತು ಈ ಫೀಲ್ಡು ಅನ್ನ ಕೊಡ್ತಾ ಇದೆ, ದುಡಿಮೆ ಕೊಡ್ತಾ ಇದೆ. ಸೊ ಆ ಒಂದು ಖುಷಿ ನಮಗೆ ಮಾಯಾಮೃಗದ್ದು ವಾತಾವರಣ ಎಲ್ಲವೂ ಕೂಡ ಚೆನ್ನಾಗಿ ನಮ್ಮನ್ನ ಬೆಳೆಸ್ತು ಒಬ್ಬ ನಟನಾಗಿ. ಹಾಗೆ ನಾವಿನ್ನೂ ಅವಾಗ ಓದ್ತಾ ಇದ್ದೆ. ಅಲ್ಲಿದ್ದಂಥ ನಮಗೆ ಶಾರ್ಟ್ ಇಲ್ಲದೆ ಇರೋ ಟೈಮಲ್ಲಿ ನಮಗೆ ಎಕ್ಸಾಮ್ಸು ಈ ಥರದ್ದೆಲ್ಲ ಇದ್ದಾಗ ನಾವು ಬುಕ್ಗಳನ್ನ ತೊಗೊಂಡು ಅಲ್ಲೇ ಹೋಗಿ ಓದ್ತಾ ಇದ್ವಿ. ನಮಗೆ ಅವಾಗ ಸೀನಿಯರ್ಸ್ ದತ್ತಣ್ಣ ಇರ್ಬೋದು, ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್, ಇವರೆಲ್ಲ ನಮಗೆ ಪಾಠ ಹೇಳ್ಕೊಡೋರು, ಇದು ಹೀಗೆ ಹಾಗೆ ಅಂತ. ಅದೊಂಥರ ಫ್ಯಾಮಿಲಿ. ಎಲ್ಲೋ ಒಂದು ಕಡೆ ಎಲ್ಲೋ ಶೂಟಿಂಗ್ ಹೋಗಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸೊ ಈ ಥರದ್ದೊಂದು ವಾತಾವರಣ ಮಾಡಿಕೊಡ್ತು. ಇವತ್ತಿಗೆ ವಿಕ್ರಮ್ ಸೂರಿ ಏನಾದ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾನೆ ಅಂದರೆ ಇವರೆಲ್ಲರ ಸಹವಾಸದಿಂದ ಅಷ್ಟೇ. ಈ ಆನ್ ಬೋರ್ಡ್ ಬಂದೆ ಅನ್ನೋ ಪ್ರಾಸೆಸ್ಸೇ ಇತ್ತೀಚೆಗೆಲ್ಲ ಒಂದು ದೊಡ್ಡ ಸಿನಿಮಾ, ಅದೊಂದು ಸಣ್ಣ ಸಿನಿಮಾ, ಅಲ್ಲಿ ಯಾವುದೋ ಒಂದು ಹೀರೋಯಿನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆನ್ ಬೋರ್ಡ್ ಅನ್ನೋವಂಥ ಕಾನ್ಸೆಪ್ಟು. ನನಗೊಂದು ಕುತೂಹಲ, ನಮಿತಾ ರಾವ್ ಅವರ ಆನ್ ಬೋರ್ಡ್ ಹೆಂಗಿತ್ತು ಆ ಟೈಮಲ್ಲಿ? ಒಂದು ಸಿಲಿಲಲ್ಲಿಗೆ ಆಗಿರ್ಬೋದು ಅಥವಾ ಬಿದಿಗೆ ಚಂದ್ರಮ್ಮ ಆಗಿರ್ಬೋದು, ಆನ್ ಬೋರ್ಡ್ ಹೆಂಗಿತ್ತು? ಅಫ್ಕೋರ್ಸ್ ಇವಾಗ ನೀವು ಆನ್ ಬೋರ್ಡ್ ಅಂತ ನೋಡ್ತೀರಾ, ಆಗ ನಮ್ಗೆ ಯಾವ ಬೋರ್ಡು ಇರಲಿಲ್ಲ. ಸೊ ತುಂಬ ಕಷ್ಟಪಟ್ಟು ಆ್ಯಕ್ಚುಲಿ ನಾನು ಶುರು ಮಾಡಿದ್ದೆ ನಿರೂಪಣೆ, ಅಂದರೆ ನಿರೂಪಕಿಯಾಗಿ. ಜಸ್ಟ್ ಕಾಲೇಜ್ ಟೈಮಲ್ಲಿ, ಬಿಫೋರ್ ಕಾಲೇಜ್, ಅಂದರೆ 10th ಎಕ್ಸಾಮ್ ಮುಗಿಸಿ ರಿಸಲ್ಟ್ಸಿಗೆ ವೆಯ್ಟ್ ಮಾಡಬೇಕಾದ್ರೆ, ಹಾಗೆ ನಮ್ಮ ತಂದೆ ಫ್ರೆಂಡು ಅವರು ಸಿಟಿ ಕೇಬಲ್ನ ರಾಜಾರಾವ್ ಅಂತ ಇದ್ದರು. ಅವರು ಮಗಳು ಹಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಯಾಕೆ ಅವಳು ನಿರೂಪಣೆ ಮಾಡ್ಬೋದು ಅಂತ ನಮ್ಮ ತಂದೆ ನನ್ನ ಹತ್ರ ಮಾತಾಡಿ, ಮಾಡಮ್ಮ ಅವಕಾಶ ಬಂದಿದೆ, ನಾನು ನಿರೂಪಣೆ ಏನು ಮಾಡೋದು, ಸರಿ ಓಕೆ ಅಂದ್ಬಿಟ್ಟು ಹೋದೆ. ಇಷ್ಟವಿಲ್ಲದೆ ಆಡಿಷನ್ ಕೊಟ್ಟೆ, ಕೆಟ್ಟದಾಗಿ ಮಾಡಿದೆ. ಇಷ್ಟವಿಲ್ಲದೆ ಈಗ ನಮಗೇನೋ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ನನಗೇನಂದರೆ ಮುಂಚಿಂದನೂ ಏನೋ ಬೇಕು ಬೇಡ ಅನ್ನೋದು ಇವತ್ತಿಗೂ ಅಷ್ಟೇ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತೀನಿ. ಅಂದರೆ ಟ್ರಾನ್ಸ್ಪರೆನ್ಸಿ. ಈಗ ನಿಮ್ಮ ಟೈಮು ವೇಸ್ಟ್ ಆಗಬಾರ್ದು, ನನ್ನ ಟೈಮು ವೇಸ್ಟ್ ಆಗಬಾರ್ದು, ಕ್ಲಾರಿಟಿ ಇರಬೇಕು. ಬೇಕು ಬೇಡ ಅಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಬಟ್ ಅಲ್ಲಿ ಹೇಗಿತ್ತು ಅಂದರೆ, ನಮ್ಮ ತಂದೆ ಫ್ರೆಂಡ್ ಅವರು ಚಾನೆಲ್ ನಡೆಸ್ತಾ ಇದ್ದಿದ್ದವ್ರು, ಹೆಂಗೆ ಹೇಳೋದು, ಇದೆಲ್ಲ ಸ್ವಲ್ಪ ಹಿಂಸೆ ಆಗೋಕ್ಕೆ ಶುರುವಾಯಿತು. ಬಟ್ ಸ್ಟಿಲ್ ಓಕೆ, ಏನೋ ಮಾಡ್ಬಿಟ್ಟು ಬಂದೆ. ಆಮೇಲೆ ನೋಡಿದ್ರೆ ಅವ್ರಿಗೆ ನನ್ನ ಎಕ್ಸ್ಪ್ರೆಷನ್ ಇಷ್ಟ ಆಯ್ತಂತೆ, ಮಾತಾಡೋ ಶೈಲಿ ಅಲ್ಲ, ಸ್ವ್ಯಾಗ್ ಇಷ್ಟ ಆಯ್ತಂತೆ. ಅಲ್ಲ, ಅವಾಗ ಸ್ವ್ಯಾಗ್ ಇನ್ನೂ ಇತ್ತ ಎಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಅಲ್ಲ, ಈಗೆಲ್ಲ ಸ್ವ್ಯಾಗ್ ಅಂತಾರೆ, ಆಕ್ಚುಲಿ ಅದು ರಿಯಲ್ ಸ್ವ್ಯಾಗು. ವೇಗಾಗಿತ್ತು. ಸೊ ಅವಾಗ ಹೋಗಿ ಆವಾಗ ಕ್ಯಾಮ್ರಾ ಫೇಸ್ ಮಾಡಿದೆ. ಮಾಮೂಲು ಫಸ್ಟ್ ಟೈಮು ಟೆನ್ಷನ್ನು. ಪೋಸ್ಟ್ ಬಾಕ್ಸ್ 2090 ಅಂತ ಒಂದು ಕಾರ್ಯಕ್ರಮ, ಅದಕ್ಕೆ ನಿರೂಪಕಿ ಅಂತಲೂ ಹಾಕ್ಬಿಟ್ರು. ಸರಿ, ಲೆಟರ್ಸ್ ಬರುತ್ತೆ, ಅವ್ರದ್ದೆಲ್ಲ ಹೇಳ್ಬಿಟ್ಟು ಇಷ್ಟಪಟ್ಟಿರೋ ಹಾಡನ್ನು ನಾವು ಪ್ರಸಾರ ಮಾಡೋವಂಥದ್ದು. 5-6 ಎಪಿಸೋಡು, ಒಂದಿಷ್ಟು ಟೇಕ್ಸ್ ಆಗ್ತಿತ್ತು. ನಾನು ಸುಮ್ಮನೆ ಏನೋ ಮಾಡ್ತಾ ಇದ್ದೆ. ಓಕೆ ಸರಿ ಇದೋಕೆನಾ ಆಮೇಲೆ 2-3 ಟೇಕ್ ಸರಿ ಎಲ್ಲ ಆಯಿತು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು. ನಾನು ಮುಗೀತು ಅಂದ್ಕೊಂಡೆ. ಆಮೇಲೆ ಅದಾದಮೇಲೆ 1 ವಾರ ಆದಮೇಲೆ ಯಾರು ನನಗೆ ಚಾನಲಿಂದ ಕರೆಸಿದ್ರು, ಅವರು ಚಾನಲ್ಗೆ ಬಾಮ್ಮ ಅಂದರು. ಬಂದು ಹೋದರೆ ಕೈಗೆ ದುಡ್ಡು ಕೊಟ್ಟರು. ಅಂದರೆ ದಿನಕ್ಕೆ 750 ರೂಪಾಯಿ. ಸೊ ಅಲ್ಲ, ನಿಜವಾಗ್ಲೂ ನನಗೆ ಅದು
ಓ ಇದಕ್ಕೆ ದಿನಕ್ಕೆ 750 ರೂಪಾಯಿ ದುಡ್ಡು ಕೊಡ್ತಾರಾ? ಆ ಕಾಲದಲ್ಲಿ ಕರೆದು ದುಡ್ಡು ಕೊಡೋರು. ಈ ಕಾಲದಲ್ಲಿ ನಾವು ಸೀರಿಯಲ್ ಮಾಡ್ತಾ ಇದ್ರು, ಮುಗಿದ್ರು 3-4 ತಿಂಗಳಾದ್ರೂ ಸಾರ್ ದುಡ್ಡು ಬಂದಿಲ್ಲ ಅಂತ ಫೋನ್ ಮಾಡ್ಬೇಕಾಗತ್ತೆ. ಸೊ ಅಷ್ಟಾದ್ಮೇಲೆ ಅವಾಗ ನನಗೆ ಓ ಇದಕ್ಕೆ ದುಡ್ಡು ಕೊಡ್ತಾರೆ ಅಂದಮೇಲೆ ನನ್ನ ಕೆಲಸಕ್ಕೆ ನಾನು ನ್ಯಾಯ ಸಲ್ಲಿಸ್ಬೇಕು. ಅಂದರೆ ಇವಾಗ ನಾನು ಇಷ್ಟು ದಿನ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಮಾಡ್ತಿದ್ನಲ್ಲ, ಹಾಗಾಗಲಿಲ್ಲ. ಅಲ್ಲಿ ನನಗೆ ಆ ಜವಾಬ್ದಾರಿ ಬಂತು. ಇದು ಆಲ್ಮೋಸ್ಟ್ 20 years ಬ್ಯಾಕ್ ಅಮ್ಮ. ಹಾಂ ಹೌದು. ನನಗೆ ಅವಾಗ 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೆ, ಎಕ್ಸಾಮ್ ಬರೆದಿದ್ದೆ, ಅಂದರೆ 16 ವರ್ಷ ನನಗೆ. ಯಾ ವಿಕ್ರಮ್ ಸರ್ ಹೈಯೆಸ್ಟ್ ಪೇಡ್ ಆಂಕರ್ ಸರ್ ಮೊಟ್ಲೆ ಆ ಟೈಮಲ್ಲಿ. ಹೌದು. ಎಸ್ ಹೇಳಿ, ಅದನ್ನ ನಾನು ಖಂಡಿತ ಒಪ್ಕೋತೀನಿ. ಹೌದು, ನನಗೆ ಗೊತ್ತಿಲ್ಲದೆ ಅವರು ಪಾಪ ಅದನ್ನ